ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ಇನ್ವೆಸ್ಟಿಗೇಷನ್ ಅವರು ಸಬ್ಮಿಟ್ ಮಾಡ್ತಾ ಇರುವಂತಹ ವರದಿ ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಬೂಸ್ಟ್ ಕೊಡುತ್ತಾ ಅಂತ ಹೇಳಿ ಪಕ್ಷ ಹಾಗೂ ಸರ್ಕಾರದ ಮಟ್ಟದಲ್ಲೂ ಕೂಡ ಸಿಎಂಗೆ ಬಲವನ್ನ ಹೆಚ್ಚಿಸಿದೆ. ಪಕ್ಷದ ಆಂತರಿಕ ಕಚ್ಚಾಟ ಹಾಗೂ ಸಚಿವರ ಟಾಕ್ ಫೈಟ್ ತಾರಕಕ್ಕೇರಿದೆ ಕಾಂಗ್ರೆಸ್ನಲ್ಲಿ. ಈ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಮೀರಿ ಪವರ್ಫುಲ್ ಅನಿಸಿಕೊಳ್ತಾರ ಸಿಎಂ ಅನ್ನುವಂತಹ ಪ್ರಶ್ನೆ. ಇಷ್ಟು ದಿನದ ವಿರೋಧಿ ಬಣದ ಲೆಕ್ಕಾಚಾರವನ್ನು ಮೀರಿ ಸಿಎಂ ಪವರ್ಫುಲ್ ಆಗ್ತಾರಾ ಅನ್ನುವಂತಹ ಕುತೂಹಲ. ಪೂರ್ಣಾವಧಿ ಸಿಎಂ ಕೂಗಿಗೆ ಮತ್ತಷ್ಟು ಬಲ ಬರುತ್ತಾ ಅನ್ನುವಂತಹ ಪ್ರಶ್ನೆ. ಪಕ್ಷದ ಮಟ್ಟದಲ್ಲಿ ಶುರುವಾಗಿರುವಂತಹ ಬೆಳವಣಿಗೆಗಳಿಗೆ ಲೋಕಾಯುಕ್ತ ಸಬ್ಮಿಟ್ ಮಾಡಲಿಕ್ಕೆ ರೆಡಿಯಾಗಿರುವಂತಹ ವರದಿ, ಸಿಎಂ ಸಿದ್ದರಾಮಯ್ಯನಿಗೆ ಸಿಗ್ತಾ ಇರುವಂತಹ ಕ್ಲೀನ್ ಚಿಟ್ಟು, ಅದು ಒಂದು ಟ್ವಿಸ್ಟ್ ಅನ್ನು ಕೊಡುತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ಸಹಜ, ಏಕೆಂದರೆ CBI ಇನ್ವೆಸ್ಟಿಗೇಷನ್ಗೂ ಕೂಡ ಕೋರ್ಟ್ ತಡೆಯನ್ನು ಒಡ್ತು. ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಹೊಸ ಲವಲವಿಕೆಗೆ ಹುಮ್ಮಸ್ಸಿಗೆ ಕಾರಣವಾಗಿತ್ತು. ಅದಾದ ಮೇಲೆ ಈಗ ಕ್ಲೀನ್ ಚಿಟ್ಟನ್ನು ಲೋಕಾಯುಕ್ತ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಅದು ಕೂಡ ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರ ಒಂದು ಹೊಸ ಹುರುಪಿಗೆ ಕಾರಣವಾಗಬಹುದು. ತಲೆ ಮೇಲಿದ್ದಂತಹ ಅತಿ ದೊಡ್ಡ ಭಾರವನ್ನು ಕೆಳಗಿಳಿಸಿ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ನಿರಾಳರಾದಂತೂ ಕೂಡ ಕಾಣಿಸ್ತಾ ಇದೆ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಗ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಬಿಜೆಪಿ ತನ್ನ ಹೋರಾಟವನ್ನು ಏನು ಮಾಡ್ಕೊಂಡು ಬಂದಿತ್ತು ಅದಕ್ಕೂ ಕೂಡ ಮೇಜರ್ ಸೆಟ್ ಬ್ಯಾಕ್ ಆದಂಗೆ ಕಾಣಿಸ್ತಾ ಇದೆ, ಹಿನ್ನಡೆ ಆದಂಗೆ ಕಾಣಿಸ್ತಾ ಇದೆ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಕೇಸರಿ ಪಡೆಗೆ ಶಾಕ್. ಲೋಕಾಯುಕ್ತ ಕೇಸ್ ಶುರುವಾದಾಗ ಇದ್ದಂತಹ ಒಗ್ಗಟ್ಟು ಈಗಂತೂ ಇಲ್ಲ. ಮೂಡಾ ಸಂಬಂಧ ಬೆಂಗಳೂರು ಮೈಸೂರು ಪಾದಯಾತ್ರೆ ಮಾಡಿದ್ರು, ಅದು ಸಕ್ಸಸ್ಫುಲ್ ಆಗಿತ್ತು. ಆದ್ರೀಗ ಒಳಬೇಗುದಿಯಲ್ಲೇ ರಾಜ್ಯ ಬಿಜೆಪಿ ಬೇಯ್ತಾ ಇದೆ. ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ, ಸರ್ಕಾರ ಯಾವ ಹಂತದಲ್ಲಿದೆ, ಯಾವ ರಾಜಕಾರಣಿ ಬಗ್ಗೆ ಇದ್ದಂತಹ ಆರೋಪಕ್ಕೆ ಯಾವ ರೀತಿ ಕ್ಲೀನ್ ಚಿಟ್ ಸಿಕ್ಕಿದೆ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಲ್ಲ. ಅವ್ರದ್ದೇ ಸಮಸ್ಯೆ 108 ಅವರೇ ನೊಂದು ನೂಡಲ್ಸ್ ಆಗಿಬಿಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿರುವಂತಹ ಕ್ಲೀನ್ ಚಿಟ್ಟು, ಸಿಗಬಹುದಾದಂತಹ ಕ್ಲೀನ್ ಚಿಟ್ ಬಗ್ಗೆ ಹೆಂಗೆ ತಲೆ ಕೆಡಿಸ್ಕೊಳ್ತಾರೆ ಅನ್ನೋದು ಒಂದು ಪ್ರಮುಖ ಪ್ರಶ್ನೆ. ಮತ್ತು ಈಗ ಲೋಕಾಯುಕ್ತ ತನಿಖೆ ಸರಿಯಾಗಿಲ್ಲ ಅಂತ ಹೇಳೋದಕ್ಕೆ ಒಂದು ಗಟ್ಟಿ ಧ್ವನಿ ಬೇಕಲ್ವಾ? ಆ ಧ್ವನಿಗೆ ಫಸ್ಟ್ ಅವರು ಓದ್ಕೊಂಡಿರಬೇಕು. ಫೈಲ್ ತೆಗೆದು ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಏನೇನೆಲ್ಲ ಅಂಶಗಳಿದೆ ಪ್ರತಿ ಪುಟ ಪ್ರತಿ ಪ್ಯಾರಾಗ್ರಾಫನ್ನು ತೆಗೆದು ಓದಿರಬೇಕು. ಓದ್ಕೊಂಡು ಬಂದು ಇಲ್ಲಿ ಪ್ರಶ್ನೆಗಳನ್ನು ರೇಸ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಓದ್ಕೊಂಡು ಬರೋರು ಯಾರು ಪ್ರಶ್ನೆ ಇದೆ.